ಈ ಸರಿ ದೀಪಾವಳಿಗೆ ಸ್ಪೆಷಲ್ ಆಗಿ ಸ್ವೀಟ್ ನ ಮಾಡ್ಬೇಕು ಅಂತ ಇದ್ದೀರಾ? ಹಾಗಾದ್ರೆ ತುಂಬಾನೇ ರುಚಿ ರುಚಿಯಾದ ಪಾರಂಪರ್ಯವಾದ ಗೋಧಿ ಹಲ್ವಾ, ಇದನ್ನ ತಿರುನಲ್ವೇಲಿ ಹಲ್ವಾ ಅಂತಾನು ಹೇಳ್ತಾರೆ. ಒಂದ್ಸರಿ ಇದನ್ನ ಈ ತರ ಟ್ರೈ ಮಾಡಿ ನೋಡಿ. ಇದನ್ನ ಮಾಡೋದಕ್ಕೆ ಸಂಬಾ ಗೋಧಿಯನ್ನ 1/4 kg ತಗೊಳ್ಳೋಣ. ಇದನ್ನ ಓವರ್ ನೈಟ್ ನೀರಲ್ಲಿ ನೆನೆಸಿಟ್ಟು ಅದನ್ನ ವಾಶ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಇದನ್ನ ಸ್ಟ್ರೈನರ್ ನಲ್ಲಿ ಹಾಕಿ ಫಿಲ್ಟರ್ ಮಾಡಿ ಇಟ್ಕೊಳ್ಳೋಣ. ಇದನ್ನ ಇನ್ನೊಂದ್ಸರಿ ಚಿಕ್ಕ ಫಿಲ್ಟರ್ ನಲ್ಲಿ ಫಿಲ್ಟರ್ ಮಾಡಿ ಇಟ್ಕೊಳ್ಳೋಣ. ಈಗ ಈ ಹಲ್ವಾ ಕಲರ್ ಚೆನ್ನಾಗಿ ಬರೋದಕ್ಕೆ ಶುಗರ್ ಕ್ಯಾರಮೆಲ್ ನ ಮಾಡಿಟ್ಕೊಳ್ಳೋಣ. ಒಂದು ಪ್ಯಾನ್ ನಲ್ಲಿ 100 ಗ್ರಾಂ ಸಕ್ಕರೆನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕರಗಿ ಈ ತರ ಚೆನ್ನಾಗಿ ಬ್ರೌನ್ ಕಲರ್ ಬಂದ್ಮೇಲೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ನ ಆಫ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ನಾವು ಸ್ಟ್ರೈನ್ ಮಾಡಿ ಇಟ್ಟಿರುವ ಗೋಧಿ ಹಾಲನ್ನ ನೋಡಿದ್ರೆ ಮೇಲೆ ಒಂದು ಲೇಯರ್ ತಿಳಿ ನೀರು ಬಂದಿರುತ್ತೆ. ಅದನ್ನ ಮಾತ್ರ ಸಪರೇಟ್ ಮಾಡಿ ಗಟ್ಟಿಗಿರೋ ಹಾಲನ್ನ ಮಾತ್ರ ಇಟ್ಕೊಳ್ಳೋಣ. ಈಗ ಎಷ್ಟು ಗಟ್ಟಿ ಹಾಲಿದೆಯೋ ಅದರ 2ರಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನ ಒಂದು ಪ್ಯಾನ್ ಗೆ ಹಾಕಿ ಚೆನ್ನಾಗಿ ಹೀಟ್ ಮಾಡ್ಕೊಳ್ಳೋಣ. ಮೀಡಿಯಂ ಹೀಟ್ ನಲ್ಲೇ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಒಂದು 10 ರಿಂದ 15 ನಿಮಿಷ ಮಿಕ್ಸ್ ಮಾಡ್ತಾನೆ ಇರ್ಬೇಕಾದ್ರೆ ಈ ತರ ಗಟ್ಟಿಗಾಗುತ್ತೆ. ಈ ತರ ಗಟ್ಟಿಗೆ ಬಂದ್ಮೇಲೆ ಇದಕ್ಕೆ ಅರ್ಧ kg ಸಕ್ಕರೆ ಹಾಗೂ ಮಾಡಿಟ್ಟಿರುವ ಕ್ಯಾರಮಲ್ ಶುಗರ್ ಇದೆರಡನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಕರಗದ ಮೇಲೆ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಅದು ಮತ್ತೆ ತಿರ್ಗಾ 10 ರಿಂದ 15 ನಿಮಿಷ ಆದ್ಮೇಲೆ ಗಟ್ಟಿಗಾಗೋಕೆ ಶುರು ಆಗುತ್ತೆ. ಈ ತರ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬಂದ್ಮೇಲೆ 250 ಗ್ರಾಂ ತುಪ್ಪವನ್ನ ಸ್ವಲ್ಪನೇ ಹಾಕೋತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ 25 ಗ್ರಾಂ ಗೋಡಂಬಿನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಸ್ಟವ್ ಆಫ್ ಮಾಡಿ ಒಂದು ಬೌಲ್ಗೆ ಹಾಕಿದ್ರೆ ತುಂಬಾನೇ ರುಚಿ ರುಚಿಯಾದ ಗೋಧಿ ಹಲ್ವಾ ತಯಾರು.